ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ಭುಗಿಲೆದ್ದ ಕಾವೇರಿ ಕಿಚ್ಚು. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಮಂಡ್ಯದಲ್ಲಿ ಹೋರಾಟ ಈಗ ತೀವ್ರಗೊಂಡಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಜೋರಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಮಂಡ್ಯದಲ್ಲಿ ಹೋರಾಟ ಈಗ ತೀವ್ರಗೊಂಡಿರುವಂತದ್ದು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಕರ್ವೆ ಬೃಹತ್ ಪ್ರತಿಭಟನೆ. ತಲೆ ಮೇಲೆ ಕಲ್ಲು ಹೊತ್ತು ಖಾಲಿ ಕೊಡ ಒಣಗಿದ ಕಬ್ಬು ಹಿಡಿದು ರೊಚ್ಚಿಗೆದ್ದಿದ್ದಾರೆ. ಪ್ರಾಣ ಬಿಟ್ಟೇವು ನೀರು ಬಿಡಲ್ಲ ಅಂತ ಹೇಳಿ ಕರ್ವೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕರ್ವೆ ಜಿಲ್ಲಾಧ್ಯಕ್ಷ ವೇಣು ಡಿಎಸ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ಆಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡುವ ಆದೇಶ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗ್ತಾ ಇರುವಂತದ್ದು. ಒಣಗೋಯ್ತು ಕಬ್ಬೆಲ್ಲ ಒಣಗೋಯ್ತು ಅಂತ ಹೇಳಿ ಗೋಳಾಟವನ್ನ ಮಾಡ್ತಾ ಇದ್ದಾರೆ ರೈತರು. ಹಳೆ ಬೆಂಗಳೂರು ಮೈಸೂರು ಹೈವೇಯನ್ನ ತಡೆದು ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಹೆದ್ದಾರಿಯಲ್ಲಿ ಅರೆ ಬೆತ್ತಲೆ ಚಳುವಳಿ ಮಾಡಿ ಸಿಡಬ್ಲ್ಯೂಆರ್ಸಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ತಲೆ ಮೇಲೆ ಕಲ್ಲನ್ನ ಹೊತ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರಾಣ ಬಿಟ್ಟೇವು ನೀರು ಬಿಡಲ್ಲ ಅಂತ ಹೇಳಿ ಕರ್ವೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಮಂಡ್ಯದಲ್ಲಿ ಈಗ ಪ್ರತಿಭಟನೆ ತೀವ್ರಗೊಂಡಿರುವಂತದ್ದು. ಒಂದ್ ಕಡೆ ಗಂಡ್ಮಕ್ಳು ತಲೆ ಮೇಲೆ ಕಲ್ಲು ಹೊತ್ಕೊಂಡು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹೆಣ್ಮಕ್ಳು ಖಾಲಿ ಕೂಡ ಹೊತ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಕ್ಕರೆ ನಾಡು ಮಂಡ್ಯದಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೇಕೇ ಬೇಕು ನೀರು ಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದ್ ಕಡೆ ಇಲ್ಲಿ ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪುರುಷರು. ಇನ್ನು ಒಂದ್ ಕಡೆ ಗಂಡ್ಮಕ್ಳು ತಲೆ ಮೇಲೆ ಕಲ್ಲು ಹೊತ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಹೆಣ್ಮಕ್ಳು ಖಾಲಿ ಕೂಡ ತಲೆ ಮೇಲೆ ಇಟ್ಕೊಂಡು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಈ ಪ್ರತಿಭಟನೆ ಆಗ್ತಾ ಇದೆ. ಇನ್ನು ನಮ್ಮ ಕರ್ನಾಟಕದಲ್ಲಿಗೆ ರೈತರಿಗೆ ನೀರಿಲ್ಲ, ಅದೇಗೆ ನೀವು ತಮಿಳುನಾಡಿಗೆ ಬಿಡ್ತೀರಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಕಬ್ಬೆಲ್ಲ ಒಣಗೋಗ್ತಾ ಇದೆ, ಇನ್ನು ನಮಗೆ ನೀರು ಬಿಡಿ, ಮೊದಲು ಕರ್ನಾಟಕಕ್ಕೆ ನೀರು ಬಿಡಿ, ಆಮೇಲೆ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕರ್ವೆ ಜಿಲ್ಲಾಧ್ಯಕ್ಷ ವೇಣು ಡಿಎಸ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ಆಗ್ತಾ ಇದೆ. ಇನ್ನು ತಮಿಳುನಾಡಿಗೆ ನೀರು ಬಿಡುವ ಆದೇಶದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಒಂದ್ ಕಡೆ 4 TMC ನೀರನ್ನ ಬಿಡಬೇಕು ಅಂತ ಹೇಳಿ ಒಂದ್ ಕಡೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ವ್ಯಕ್ತಪಡಿಸಿತ್ತು. ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ನಿತ್ಯ 3500 ಕ್ಯೂಸೆಕ್ ಕಾವೇರಿ ನೀರನ್ನ ಬಿಡುಗಡೆ ಮಾಡುವಂತೆ ಕರ್ನಾಟಕ ಸರ್ಕಾರಕ್ಕೆ ಮಹತ್ವದ ಸೂಚನೆಯನ್ನ ಸಿಡಬ್ಲ್ಯೂಆರ್ಸಿ ನೀಡಿತ್ತು. ಇದೇ ಬೆನ್ನಲ್ಲೇ ನಿನ್ನೆಯೂ ಕೂಡ ರೈತರು ಮಂಡ್ಯದಲ್ಲಿ ಹೋರಾಟವನ್ನ ಮುಂದುವರಿಸಿದ್ರು. ಇವತ್ತು ಕೂಡ ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ನೋಡ್ತಾ ಇರಬಹುದು, ಹೆಣ್ಮಕ್ಳು ಖಾಲಿ ಕೊಡ ತಲೆ ಮೇಲೆ ಹೊತ್ಕೊಂಡು ಪ್ರತಿಭಟನೆಯನ್ನ ಕೂಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಮೊದಲು ನಮ್ಮ ಕರ್ನಾಟಕಕ್ಕೆ ನೀರು ಬಿಡಿ, ಆಮೇಲೆ ನೀವು
ತಮಿಳುನಾಡಿಗೆ ನೀರು ಬಿಡಿ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಈ ಬಾರಿ ಬರದ ಛಾಯೆ ಆವರಿಸಿರುವಂಥದ್ದು. ಮೊದಲೇ KRS ಡ್ಯಾಮ್ನಲ್ಲಿ ನೀರಿಲ್ಲ, ಮೊದಲು ನಮ್ಮ ಹೊಲಕ್ಕೆ ನೀರು ಬಿಡಿ, ಆಮೇಲೆ ನೀವು ಪಕ್ಕದ ರಾಜ್ಯಕ್ಕೆ ನೀರು ಬಿಡಿ ಅಂತ ಹೇಳಿ ರೈತರು ತಮ್ಮ ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಧುಗಳ ಏನು ಇವತ್ತಿನ ಕಾವೇರಿ ಪ್ರಾಧಿಕಾರ ಒಂದು ಪೂರ್ಣತನದ ತೀರ್ಪನ್ನು ನೀಡಿದೆ. ಇವತ್ತು ನಮಗೆ ಅಧಿಕಾರನೂ ಅಲ್ಲ, ಇಲ್ಲಿ ನಿಂತಿರುವಂತ ಜನಕ್ಕೆ ಅವಮಾನ. ಯಾಕೆ ಹೇಳಿ, ಎಲ್ರಿಗೂ ಕುಡಿಯೋ ನೀರಿನ ಅಗತ್ಯತೆ ಇದೆ. ಹಾಗೂ ಮಂಡ್ಯ ಜಿಲ್ಲೆ ಇವತ್ತು ಒಂದು KRS ಮಹಾರಾಜರು ಕಟ್ಟಿದ್ರು ಅಂದ್ರೆ ಈ ಮಂಡ್ಯ ಜಿಲ್ಲೆಯ ಜನತೆಯ ಉದ್ಧಾರಕ್ಕೋಸ್ಕರ ಕಟ್ಟಿರೋದು. ಈ ನಾಡಿನ ಜನತೆ ಎಲ್ಲಾ ಜನತೆಗೂ ಅನ್ನ ಹಾಕ್ಲಿ ಅಂತ ಕಟ್ಟಿದ್ರು. ಇವತ್ತು ಅನ್ನ ಹಾಕೋದಿರ್ಲಿ, ಕುಡಿಯೋಕೆ ನೀರಿಲ್ಲ ಅಂತದ್ರಲ್ಲಿ ಎಲ್ಲ ನನ್ ಗಾಡಿ ಹೋಗ್ಬೇಕು ಅಂತ ಇದ್ರೆ ಹೊರತು ಯಾರ ಸಮಯ ಪ್ರಜ್ಞೆ ಇದ್ದ ಒಂದ್ 5 ದಿನದಲ್ಲಿ ನಿಂತು ಈ ಹೋರಾಟದಲ್ಲಿ ಎಲ್ಕ ಬೆಂಬಲ ಕೊಡಬೇಕು ಅನ್ನುವ ಚೈತನ್ಯನೇ ಇಲ್ಲದೆ ಹೋಯ್ತು. ಯಾಕೆಂದ್ರೆ ನಾವು ನಮ್ಮ ಹಿತಕ್ಕೋಸ್ಕರ ಹೋರಾಡ್ತಾ ಇಲ್ಲ, ಈ ನಾಡಿನ ಹಿತಕ್ಕೋಸ್ಕರ ಹೋರಾಡ್ತಾ ಇರೋದು. ನಮ್ಮ ಕಾವೇರಿ ನಮ್ಮ ಜಲವನ್ನ ಎಂದೋ ಬ್ರಿಟಿಷ್ನವರು ಅಯೋಗ್ಯ ಬ್ರಿಟಿಷ್ನವರು ಮಾಡಿದಂತ ಕಾನೂನನ್ನ ಹಿಡ್ಕೊಂಡು ಇವತ್ತು ಜಗ್ಗಾಡ್ತಾವ್ರೆ ಅಂದ್ರೆ ಬ್ರಿಟಿಷ್ನವರು ಬರೆದಂತ ಶಾಸನಗಳೆಲ್ಲ ಆಗ್ಲೇ ಮುಗ್ದೋಗವೆ. ಅಂತದ್ರಲ್ಲಿ ಕಾವೇರಿ ಜಲಕ್ಕೇನ್ರಿ ಎಂತದು ಮಾಡ್ಲಿ, ಏಕನೀತಿ ಅವರು ರೂಪಣೆ ಅಂತಲ್ಲಿ ಎಲ್ಲ ಸಮಾಜದಲ್ಲಿ ಎಲ್ಲ ಇದೊಂದೇ ಕಾವೇರಿ ನದಿಗೆ ಯಾಕೆ ಇದು ಎಲ್ಲ ನದಿಗಳಿಗೂ ನಮ್ಮ ಭಾರತದ ಎಲ್ಲಾ ನದಿಗಳಿಗೂ ಒಂದೇ ಕಾನೂನು ಮಾಡ್ಲಿ, ಅದು ಮಾಡೋಕ್ಕಾಗಲ್ಲ.